ಅಣ್ಣ ವೆಲ್ಕಮ್ ಟು ವೀಕೆಂಡ್ ಕನ್ನಡಿಗ. ಎಲ್ಲದಕ್ಕಿಂತ ಹೆಚ್ಚಾಗಿ ನಿಮಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಯಾಕಂದರೆ ನಾವು ಯೂಟ್ಯೂಬ್ ಶುರು ಮಾಡಿದ್ದೀವಿ, ನಾವು ಏನು ಸಬ್ಸ್ಕ್ರೈಬರ್ಸ್ ಇದೆ, ವ್ಯೂಸ್ ಇದೆ, ಏನು ನೋಡ್ದೇನೆ ನಾನು ನಿಮಗೆ ರಿಕ್ವೆಸ್ಟ್ ಮಾಡಿದಾಗ ರಘುವಣ್ಣ ಅವರು ಬಪ್ಪ ನೀನು ಇವತ್ತು ಸಂಜೆನೇ ಬಾ ಅಂದರು ನೆನ್ನೆ. ಇಲ್ಲ ಅದೆಲ್ಲ ಒಂದು ಸ್ವಲ್ಪ ಸೆಟಪ್ ಮಾಡಿಕೊಂಡು ನಾಳೆ ಬರ್ತೀನಿ ಅಂದೆ. ತುಂಬ ಥ್ಯಾಂಕ್ ಯು ಅಣ್ಣ, ತುಂಬ ಥ್ಯಾಂಕ್ ಯು. ಅಣ್ಣ ಈಗ ಇದು ಶೋ ಸಂಪೂರ್ಣವಾಗಿ ರಘುವಣ್ಣ ಮತ್ತು ನಿಮ್ಮನ್ನ ತಿಳ್ಕೊಳ್ಳೋಣ ಅಂದರೆ ಅಕ್ಷಯ್ ಫುಡ್ ಫ್ಯಾಕ್ಟ್ರಿ ಯೂಟ್ಯೂಬ್ ಚಾನಲ್ನ ಅಭಿಮಾನಿಗಳ ಪ್ರತಿಧ್ವನಿಯಾಗಿ ಅವರಲ್ಲಿ ಮೂಡುವಂಥ ಕೆಲವು ಪ್ರಶ್ನೆಗಳನ್ನ ನಾನಿವತ್ತು ಪ್ರಶ್ನಿಸ್ತಾ ಹೋಗ್ತೀನಿ. ರಘುವಣ್ಣ ಅವರಿಂದನೇ ಶುರು ಮಾಡೋಣ. ರಘುವಣ್ಣ ಅವರು ಹುಟ್ಟಿದ್ದೆಲ್ಲಿ? ಇದೇ ಊರೇನಾ ಹೊಸಕೋಟೆ? ಇದೇ ಊರು, ಹೊಸಕೋಟೆ ಟೌನಲ್ಲಿ. ಹೊಸಕೋಟೆ ಟೌನಲ್ಲಿ. ಸೀನಣ್ಣವರು? ನಮ್ಮದು ಈ ಹೊಸಕೋಟೆ ಪಕ್ಕದಲ್ಲಿ, ಇಲ್ಲಿಂದ ಒಂದು 3 ಕಿಲೋಮೀಟರ್ ಆಗುತ್ತೆ. ಕುಂಬಳಳ್ಳಿ ಅಂದ್ಬಿಟ್ಟು ಇಲ್ಲಿಂದ ಒಂದು 2 ಕಿಲೋಮೀಟರ್ 3 ಕಿಲೋಮೀಟರ್ ಆಗುತ್ತೆ ನಮ್ಮ ಊರು ಮನೆಗೆ. ರಘುವಣ್ಣ ಮನೆಗೆ ಒಂದು ಅರ್ಧ ಕಿಲೋಮೀಟರ್. ಅಣ್ಣ ರಘುವಣ್ಣ ಅವರು ಚಿಕ್ಕದಿಂದ ನೀವು ನೋಡಿದ್ದೀರಾ, ಹೆಂಗೆ ರಘುವಣ್ಣ ಬೆಳೆದಿದ್ದು, ಯಾವ ಸ್ಕೂಲ್ ಓದಿದ್ದು? ಇಲ್ಲ, ಅವನು ಹೊಸಕೋಟೆನೆ. ನಮ್ಮ ಅಕ್ಕನ್ನೇ ರಘುವರಮ್ಮ, ಅವ್ರ ಅಕ್ಕನ್ನ ನಾನು ಮದುವೆ ಆಗಿರೋದು. ಹಂಗಾಗಿ ಅವನು ಹುಟ್ಟಿದಾಗಿಂದನೂ ನಾನೇ ಎತ್ತಿ ಬೆಳೆಸಿ ಇದು ಮಾಡಿದ್ದು. ತುಂಬ ಚಿಕ್ಕ ಒಂದು 5-6 ವರ್ಷದಿಂದ ಇದೇ ಥರನೇ ಅವನು ನನ್ನ ತುಂಬ ಕ್ಲೋಸು. ಆಗಿಂದನೂ ಹಿಂಗೆ ಫ್ರೆಂಡ್ಸ್, ಹಿಂಗೆ ಎಲ್ಲಾದ್ರೂ ಆಚೆ ಟ್ರಿಪ್ ಹೋಗ್ಲಿ, ನನ್ನ ಬಿಟ್ಟು ಅವನು ಹೋಗಲ್ಲ, ಅವ್ನು ಬಿಟ್ಟು ನಾನು ಹೋಗಲ್ಲ, ಆ ಥರ ಬೆಳ್ಕೊಂಡು ಬಂದವ್ರು ನಾವು. ನೀವು ಅಣ್ಣ ಸೀನಣ್ಣವ್ರ ಬಗ್ಗೆ ಏನಾದ್ರು ಹೇಳ್ತೀರಾ ನಿಮ್ಮ ಫ್ಯಾನ್ಸ್ಗೆ? ಆಯ್ತಪ್ಪ, ಒಂದು ಚಿಕ್ಕ ವಯಸ್ಸಿಂದ ನಾನು ಕ್ಲೋಸ್ ಆಗಿ ಇದ್ರಿ. ಆಮೇಲೆ ನಮಗೆ ವಯಸ್ಸು ಗೊತ್ತಾದಾಗ ನಾನು ನಮ್ಮ ಮಾವ ಸಿಕ್ಕಾಪಟ್ಟೆ ಕ್ಲೋಸ್ ಆದ್ರಿ. ಅದರಿಂದ ಹಂಗೆ ಒಂದಿನ ಕ್ಲೋಸ್ ಆಗಿ ಎಲ್ಲ ಜೊತೆಯಲ್ಲಿ ಇರ್ತಾ ಇದ್ವಿ. ನಿಮಗೆ ಬಿಸ್ನೆಸ್ ಹೇಳ್ಕೊಟ್ಟಿದ್ದು ಸೀನಣ್ಣವ್ರೆ? ಹಾಂ, ನಮ್ಮಪ್ಪ. ನೀವು ಹೋಟೆಲ್ ಸ್ಟಾರ್ಟ್ ಮಾಡಿದ್ದು 2007 ನಮ್ಮಪ್ಪ ಸ್ಟಾರ್ಟ್ ಮಾಡಿಕೊಟ್ಟು ಆಮೇಲೆ ಒಂದು 10 ವರ್ಷ 12 ವರ್ಷ 15 ವರ್ಷ ಆಗಿಲ್ಲ ಅವರು. ಆಯ್ತು, 5 ವರ್ಷ ಹೊಸಕೋಟೆ ಟೌನಲ್ಲೇ ಮಾಡಿ, 15 ವರ್ಷ ಅಲ್ಲ, ಸಾರಿ 13 ವರ್ಷ ಹೊಸಕೋಟೆ ಟೌನಲ್ಲಿ ಮಾಡಿದ್ರಿ. ಆಮೇಲೆ ಇಲ್ಲಿಗೆ ಬಂದು ಒಂದು 5 ವರ್ಷ ಆಯ್ತು. ಈ ವರ್ಷ ತೆರೆದ್ರೆ 5 ವರ್ಷ, ಎಲ್ಲ ಒಂದು 19-20 ವರ್ಷ ಆಗಿರಬೇಕು. ಇದು ಮೇನ್ ತೋರಿಸಿದ್ದು ನಮ್ಮ ಅಪ್ಪನೇ 2006ರಲ್ಲಿ. ಏನಕ್ಕೆ ಅನ್ನಿಸ್ತು ಅಣ್ಣ ಹೋಟೆಲ್ ಶುರು ಮಾಡಬೇಕು? ನಮ್ಮಪ್ಪ ಮೈಂಡ್ ಸೆಟ್ ನೀವು ಅದನ್ನ ಫಾಲೋ ಮಾಡಿದ್ದು. ನಮ್ಮಪ್ಪ ಹೇಳ್ಕೊಟ್ಟಿದ್ದು. ಆಮೇಲೆ ಡೇ ಬೈ ಡೇ ನಾನೇ ತಲುಪ ಯಾಕೆ ಕೊಟ್ಟಿದ್ದು ಅವ್ರ ಅಪ್ಪನೇ. ಅವ್ರ ಹೆಸರು ಅಣ್ಣ? ಶಂಕರಪ್ಪ ಅನ್ಬಿಟ್ಟು. ಇವನು ಇನ್ನೂ ಚಿಕ್ಕ ಹುಡುಗದ. 2006 ಅಂದ್ರೆ ಲೆಕ್ಕ ಹಾಕೊಳ್ರಿ, ಇವಾಗ ಎಷ್ಟು 18 ವರ್ಷ ಇವಾಗ ಆಗೈತೆ. ಅವನು ಇನ್ನೂ ಇಷ್ಟುದ್ದ ಅಷ್ಟೇ. ನೀವು ಚಿಕ್ಕದ್ರಲ್ಲಿ ಅಡುಗೆ ಮಾಡೋದು ಕಲ್ತ್ಬಿಟ್ಟಿದ್ರು? ಇಲ್ಲ, ಏನು ಅಡುಗೆ ಕಲ್ತಿರ್ಲಿಲ್ಲ. ಫಸ್ಟ್ ನಮ್ಮಪ್ಪಗೂ ಅಡುಗೆ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ. ಒಬ್ಬ ಭಟ್ಟನ ಕರ್ಕೊಂಬಂದು ಅಡುಗೆ ಫೀಲ್ಡಿಗೆ ಕರ್ಕೊಂಬಂದು ಬಿಟ್ಟಿದ್ದು. ಈ ಹೋಟೆಲ್ ಫೀಲ್ಡಲ್ಲಿ ಹೆಂಗೋ ಗೊತ್ತಾ ಸರ್, ಇದು ದುಡ್ಡಿದ್ರೆ, ಬಂಡವಾಳ ಇದ್ರೆ ಹಾಕಿದ್ರೆ ದುಡ್ಡು ಮಾಡೋಕ್ಕಾಗಲ್ಲ. ಈ ಹೋಟ್ಲು ಕೆಲಸ ತಟ್ಟೆ ಎತ್ತೋದ್ರಿಂದ ಹಿಡಿದು ಪಾತ್ರೆ ತೊಳೆಯೋವರೆಗೂ ನಾನೆಲ್ಲ A to Z. ಈ ಹೋಟ್ಲು ಫೀಲ್ಡ್ ನನಗೆ ಏನು ಗೊತ್ತಿಲ್ಲ ಅನ್ನೋದೇನಿಲ್ಲ. ಇರೋದ್ರಲ್ಲಿ ಎಲ್ಲ ತಿಳ್ಕೊಂಡಿದ್ದೀನಿ. ರಸದಿಂದ ಹಿಡಿದು ಬಿರಿಯಾನಿ ಹೆಂಗೆ ಮಾಡಬೇಕು ಅನ್ನೋದು ನನಗೆ ಸ್ವಲ್ಪ ತಿಳುವಳಿಕೆ ಇದೆ. ಆಮೇಲೆ ಡೇ ಬೈ ಡೇ ಬಿಸ್ನೆಸ್ ಇಂಪ್ರೂವ್ಮೆಂಟ್ ಆಗ್ತಾ ಹೋಟ್ಲಲ್ಲಿ ಕೆಲಸ ಮಾಡೋ ಕೆಲಸದವ್ರು ಇರ್ಬೋದು, ಅವ್ರು ಡಿಮ್ಯಾಂಡ್ ಕ್ರಿಯೇಟ್ ಮಾಡ್ತಾರೆ. ನಮಗೇನು ಗೊತ್ತಿಲ್ಲ ಅಂದರೆ ಡಿಮ್ಯಾಂಡ್ ಆಟೋಮೆಟಿಕ್ ಕ್ರಿಯೇಟ್ ಮಾಡ್ತಾರೆ. ನನ್ನಿಂದ ಹೋಟ್ಲು ಯಾವತ್ತು ಇಟ್ಟವನು ಹೋಟ್ಲು ಕೆಲಸ ಕಲ್ತಿರ್ಬೇಕು. ಅದೇ ಶುರು ಮಾಡಿ 2006 ಅಲ್ಲಪ್ಪ. 2006 ನಮ್ಮ ಅಪ್ಪಗೂ ಅಡುಗೆ ಫೀಲ್ಡ್ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ. ನಾನು ಅವಾಗ ತಾನೇ ಸ್ಕೂಲ್ ಮುಗಿಸ್ಕೊಂಡು ಸ್ಟಾರ್ಟ್ ಮಾಡಿದ್ದು. ಹಿಂಗೆ ಒಂದು ಜಾಗದಲ್ಲಿ ಕೆಲಸ ಮಾಡೋ ಅಪ್ಪ ಬಂದು ಆಯ್ತು ಈ ಥರ ಮಾಡೋಣ ಅಂದಾಗ ನಾವೇ ಚಿಕ್ಕದಾಗಿ ಒಂದು ಬಿಲ್ಡಿಂಗಲ್ಲಿ ಸ್ಟಾರ್ಟ್ ಮಾಡಿದ್ದು. ನಮ್ಮದೇ ಚಿಕ್ಕದಾಗಿ ಬಿಲ್ಡಿಂಗ್ ಇತ್ತು, ಒಂದು 15ಕ್ಕೆ 20 ಇತ್ತು. ಅದರಲ್ಲಿ ಸ್ಟಾರ್ಟ್ ಮಾಡಿದ್ರೆ 1 ವರ್ಷ ಮಾಡಿದೆ ಒಬ್ಬ ಕೆಲಸದವ್ರು ಭಟ್ರು. ಆಮೇಲೆ ಅದು ಅಪ್ಪನಿಗೆ ಏನಾಯ್ತು ಏನೋ ಗೊತ್ತಿಲ್ಲ, ಇನ್ನೂ ನಾನು ದುಡ್ಡು ಜಾಸ್ತಿ ಕೊಡ್ತೀನಿ ನೀನು ಮಾಡೋ ಅಂದ್ರೂ ನಾನು 1 ವರ್ಷ ಮೇಲೆ ಮಾಡೋದೇ ಇಲ್ಲ, ನಾನು ಇರೋದೇ ಇಲ್ಲ. ಹಂಗೆ ಈಗ ಫಸ್ಟ್ ಮಾಡಿದ್ನಲ್ಲ ಗುರು, ಇರೋದೇ ಇಲ್ಲ ಮಾಡೋದೇ ಇಲ್ಲ ಅಂದರೆ ನನಗೆ ಸ್ವಲ್ಪ ಟಚ್ ಇತ್ತು. ಮಸಾಲೆ ಹಾಕ್ಬೇಕಾದ್ರೆ ನಮ್ಮಪ್ಪ ಮಸಾಲೆ ಹಾಕೋ ಹೋಗು, ಮತ್ತು ಮಸಾಲೆ ರುಬ್ಬೋದು ಹೋಗು ಹೆಂಗೆ ಅಂತ. ಸರಿ ಆಯಿತು ಅಂದ್ಬಿಟ್ಟು ಏನಾಯಿತು, ನಾ ಬಿಟ್ಬಿಟ್ಟ. ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಅವತ್ತೇ ಕಲ್ತಿದ್ದು. ಅವತ್ತು ನಾನು 1 ವಾರದಲ್ಲಿ ಬಿರಿಯಾನಿ ಮಾಡೋದು ಕಲ್ತಿದ್ದು. ಯಾರು ನಂಬಲ್ಲ ಗೊತ್ತಿಲ್ಲ, ಅದೇನು ದೇವ್ರದ್ದು ಹಣೆ ಬರೋಣ ನನಗೆ. ಕಂಪ್ಲೀಟು ಅವ್ನು ಬಿಟ್ಟೇ ಹೊಟ್ಟೋದ. ಅವನು ಬಿಟ್ಟು ಹೋಗ್ತಾನೆ ಅನ್ನೋ ಟೈಮಲ್ಲಿ 1 ವಾರಕ್ಕೆ ನಾನು ಅವತ್ತವರೆಗೂ ಒಂದು ರಸ ಮಾಡಿದವನಲ್ಲ, ಮನೇಲಿ ಮುದ್ದೆ ಮಾಡಿದವನಲ್ಲ, ನನಗೇನು ಬರೋದೇ ಇಲ್ಲ. ಅದು 1 ವಾರದಲ್ಲಿ ಎಷ್ಟು kg ಬಿರಿಯಾನಿ ಮಾಡಬೇಕು ಅಂದ್ರೂ ಆ ದೇವ್ರು ಏನು ಆಶೀರ್ವಾದ ಕೊಡ್ತಾ ಇಮಿಡಿಯೇಟಾಗಿ ಕಲ್ತೇ ಬಿಟ್ಟೆ 1 ವಾರದಲ್ಲಿ. ಆಮೇಲೆ ಅವನು ಹೋದ. ಆಮೇಲೆ ನಾನೇ ಕಲ್ತಿದ್ದಂದ್ರೆ 1 ವಾರದಲ್ಲಿ ಕಲ್ತಿದ್ದು. ಎಷ್ಟು kg ಬೇಕಾದ್ರೂ ಮಾಡೋ ಕೆಪಾಸಿಟಿಗೆ ದೇವರು ತರಿಸ್ಕೊಟ್ಬಿಟ್ಟ. ಅದೇನಂತ ನನಗೆ ಅವತ್ತು ಅರ್ಥ ಆಗಿಲ್ಲ, ಇವತ್ತು ಅರ್ಥ ಆಗಿಲ್ಲ, ಕಲ್ತ್ಬಿಟ್ಟೆ. ಆಮೇಲೆ ನಾನೇ ಕಂಟಿನ್ಯೂ ಮೂವ್ ಮಾಡಿದೆ.
ನಾನು ಹೇಳೋದು ಏನಂದರೆ ಹೋಟ್ಲು ಫೀಲ್ಡಲ್ಲಿ ಇರೋರಿಗೆ ಫಸ್ಟು ದುಡ್ಡಿದೆ ಬಂಡವಾಳ ಹಾಕಿ ಹೋಟ್ಲು ಮಾಡೋಣಲ್ಲ, ಚಿಕ್ಕದಿಂದ ಮಾಡಿ ಕೆಲಸ ಕಲ್ತು ಆಮೇಲೆ ಹೋಟ್ಲು ಫೀಲ್ಡಿಗೆ ಬಂದರೆ ಸಿಕ್ಕಾಪಟ್ಟೆ ಉತ್ತಮ. ಅದರಿಂದ ನಮಗೆ ತುಂಬ ಅನುಭವ ಆಗುತ್ತೆ. ಫಸ್ಟು ಕೆಲಸ ಕಲಿಬೇಕು. ಇಲ್ಲಾಂದರೆ ನಾವು ಏನೇ ಮಾಡಿ ಎಷ್ಟೇ ದುಡ್ಡು ಕೂಡ ಏನೇ ಇರೋ ಡಿಮ್ಯಾಂಡ್ ಕ್ರಿಯೇಟ್ ಆಗ್ತಾನೆ ಇರುತ್ತೆ. ಡಿಮ್ಯಾಂಡ್ ಕ್ರಿಯೇಟ್ ಆದರೆ ನಾವೇನು ಮಾಡೋಕ್ಕಾಗಲ್ಲ. ಆಗ ಹಿಂಗೆ ರಶ್ ಇತ್ತಣ್ಣ, ಅಂದರೆ ಜನಸಂಖ್ಯೆ ಅವಾಗ ಏನಂದರೆ ವಾರಕ್ಕೆ 3 ದಿನ ಮಾಡ್ತಾ ಇದ್ರಿ, ಮಂಗಳವಾರ ಶುಕ್ರವಾರ ಭಾನುವಾರ 3 ದಿನ ಮಾಡ್ತಾಯಿರಿ. ಆದರೆ ಅವಾಗಿದ್ದು ಇವಾಗಿರೋ ಡಿಮ್ಯಾಂಡು ಆ ಟೈಮಲ್ಲಿ ಅಷ್ಟಿರಲಿಲ್ಲ, ಇರೋದ್ರಲ್ಲಿ ಇತ್ತು, ಸ್ವಲ್ಪ ಇತ್ತು, ಎಲ್ಲ ನಡೀತಾ ಇತ್ತು. ಅಷ್ಟೊಂದು ಪ್ರಪಂಚನೂ ಡೆವಲಪ್ಮೆಂಟ್ ಆಗಿರಲಿಲ್ಲ. ಈ ಲೋಕಲಲ್ಲಿ ತಿನ್ಕೊಳ್ತಾ ಇದ್ರು ಜನ. ಈಗೆಲ್ಲ ಆಲ್ಮೋಸ್ಟ್ 85% ಎಲ್ಲ ಆಚೆ ಕಡೆಯವರೇ ತಿನ್ನೋದು. ಸಿಟಿ ಕಡೆಯಿಂದನೇ ಬಿರಿಯಾನಿ ಅದು ಇದು ಬಂತು. ಅದೇ IT ಫೀಲ್ಡ್ ಅವರಂತೂ ಲಾಗೌಟ್ ಆಗಿದ್ದು ಫಸ್ಟ್ ಇಲ್ಲಿ. ಹೌದೌದೌದು. ಆಗೆಲ್ಲ ಲೋಕಲ್ ಅವರು ಕಡಿಮೆ, ಒಂದು 20% ಆಚೆ ಸಿಟಿ ಕಡೆಯವ್ರು ಬರ್ತಾಯಿದ್ರು, 20% ಲೋಕಲ್ ಅವ್ರು ಬರ್ತಾಯಿದ್ರು. ಹಂಗಾಗಿ ವ್ಯಾಪಾರನೂ ಕಮ್ಮಿ. ಪ್ರತಿಯೊಬ್ಬರಿಗೂ ನಮ್ಮ ಹೋಟ್ಲ್ ಏನದಲ್ಲ, ಈ ಬಿರಿಯಾನಿ ಹೋಟ್ಲುಗಳು ಎಷ್ಟಿದೆಯಾ ಎಲ್ಲರಿಗೂ ಒಂದು ಆವ್ರೇಜ್ ನಡ್ಕೊಂಡು ಹೋಗ್ತಾ ಇತ್ತು. ಈಗ 2014-15 ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಕ್ರಿಯೇಟ್ ಆಗಿದ್ದು ಬಿರಿಯಾನಿಗೆ. ರವೀನ್ ಕರಿಯಲ್ಲಿಗೆ 2015 ಪೂರ್ತಿ ಜರ್ನಿ ಅಣ್ಣವರು ನೀವು ಜೊತೆಗೇನೆ. ಆದರೆ ಇನ್ನೊಂದು ವಿಚಾರ, ಹೋಟ್ಲು ಇದು ಹೇಳ್ತಾರಲ್ಲ, ಅದು ಹೇಳ್ಬಿಡ್ಬೇಕು, ಪಾರ್ಟ್ನರ್ಶಿಪ್. ನಮ್ಮ ಮಾವ ನನ್ನ ಜೊತೆ ಸಪೋರ್ಟ್ ಮಾಡಿದ್ದಾರೆ ಹೊರತು ನನ್ನ ಜೊತೆ ಇರ್ತಾರೆ ನಮ್ಮ ಮಾವ. ಅದು ಬಿಟ್ರೆ ಬೇರೆ ಥರ ಏನಿಲ್ಲ. ಇಲ್ಲ, ಹೋಟ್ಲೋದು ಇನ್ಚಾರ್ಜ್ ಎಲ್ಲ ಸುಮ್ಮನೆ ರಘು. ನಾನು ಜೊತೆಯಲ್ಲಿ ಹೋಟ್ಲು ಬಿಸ್ನೆಸ್ಸು ಎಲ್ಲ ಪ್ರತಿಯೊಂದು ರಘು ಅವ್ರದ್ದೇನೆ. ನಂದು ನನಗೆ 25 ಎಕರೆ ವ್ಯವಸಾಯ ಮಾಡೋದು. ನಾನು ನೋಡ್ತಿರಲ್ಲ, ನಮ್ಮ ವಿಡಿಯೋ ಮಾಡ್ತಿರಲ್ಲ, ಅದು ಫುಲ್ ಎಲ್ಲ ನಾವು ಮಾಡೋದೇನೆ ವ್ಯವಸಾಯ. ಆ ಗಿಡದ ಬಗ್ಗೆ ಸ್ವಲ್ಪ ಹೇಳಿ ಅಣ್ಣ. ಎಲ್ಲಾರ್ಗೂ ಏನದು ಗಿಡ, ಅದು ಫಂಕ್ಷನ್ಗೆ ಗೊತ್ತು, ಫಂಕ್ಷನ್ಗೆ, ಮದುವೆ, ಡೆಕೋರೇಷನ್ ಮಾಡ್ತಾರಲ್ಲ, ಅದನ್ನು ಆಸ್ಪರಾಗ್ರಾಸ್ ಅಂದ್ಬಿಟ್ಟು ಏನು ಅದನ್ನು ಹೊಲಸಾಗ್ಬಿಟ್ಟಿದ್ದೀವಿ. ಸಿಕ್ಕಾಪಟ್ಟೆ ಹಾಕ್ಬಿಟ್ಟವ್ರೆ. ಮಾರ್ಕೆಟಿಂಗ್ ಇಲ್ಲ, ತುಂಬ ಕಡಿಮೆ. ಫಸ್ಟ್ 3 ವರ್ಷಕ್ಕೂ ಇವಕ್ಕೂ 70% ಇಲ್ಲ. ಒಟ್ನಲ್ಲಿ ನಿಮ್ದು ವ್ಯವಸಾಯ? ನಮ್ದೆಲ್ಲ ಪಾರ್ಸಲ್ ಏನೇ, ಲೋಕಲ್ ಅಲ್ಲಿ ಏನಿಲ್ಲ ನಮ್ದು. ನೀವು ಇವ್ರಿಗೆ ನೀವು ಅಳಿಯ ಆಗ್ಬೇಕು. ನಮ್ಮಮ್ಮವ್ರ ತಮ್ಮನಿಗೆ ನಮ್ಮ ಅಕ್ಕನ ಕೊಟ್ಟಿರೋದು. ಹಂಗಂತ ಇವಾಗ ಹೋಟ್ಲು ಫೀಲ್ಡ್ ನಮ್ಮ ಮಾವ ಇದು. ಇವಾಗ ಹೋಟ್ಲು ನಮ್ದಿದ್ರು ನಮ್ಮ ಮಾವ ಹೇಳ್ದಂಗೆ ಇಲ್ಲೆಲ್ಲ ನಡೆಯುತ್ತೆ. ಹಂಗಂತ ನಮ್ಮ ಹೋಟ್ಲು ಸಂಪಾದನೆ ಒಂದಿಲ್ಲ ಅಷ್ಟೇ. ನಮ್ಮ ಮಾವನ್ಗೆ ಹಾಕೊಂತೀರಿ. ಅಪ್ಪ ಬೇಡ, ನೀನ್ ಚೆನ್ನಾಗಿರಲ್ಲ, ನಾನು ಬರೋದೇ ಸಾಕ. ನೋಡಿ, ಇದೆ ಇದುವರೆಗೂ ಉಳಿಸಿರೋದು ಫ್ರೆಂಡ್ಶಿಪ್. ದೇವ್ರು ಕೊಟ್ಟಂಗೆ ನನಗೂ 25 ಎಕರೆವರೆಗೂ ವ್ಯವಸಾಯ ಮಾಡ್ತೀನಿ, ಸಾಕು. ಚೆನ್ನಾಗಿದೆ ಅಣ್ಣ. ಇನ್ನೊಂದು ಹೇಳ್ತೀನಿ ಕೇಳಿ, ನಾನು ಹೋಟ್ಲು ಮಾಡಿರಲಿಲ್ಲ. 2006 ಅಲ್ಲ ಮಾವ, 2006 ನಾವು ಹೋಟ್ಲು ಮಾಡಿ 2005 ನಮ್ಮ ರಿಲೇಷನ್ ಒಬ್ಬ ಫೋನ್ ಮಾಡ್ದ. ಅವಾಗ ಫೋನ್ ಮಾಡಿಬಿಟ್ಟು ಈ ಥರ ಹೊಸಕೋಟೆಯಲ್ಲಿ ಬಿರಿಯಾನಿ ಫೇಮಸ್ ಅಂತೆ, ಎಲ್ಲಿ ಅಂದ. ಅದು ನನ್ನ ಫ್ರೆಂಡ್ ಇನ್ನೊಂದು ಗೊತ್ತಿತ್ತು, ಅಲ್ಲಿ ಕರ್ಕೊಂಡೋದೆ. ಅವಾಗ ನಮ್ಗೆ ಸಂಪಾದನೆ ಇರಲಿಲ್ಲ, ಅವಾಗ ಎಲ್ಲಾನು ಸಂಪಾದನೆ ಕಮ್ಮಿ. ಹೋಟ್ಲು ಸ್ಟಾರ್ಟ್ ಮಾಡಿರಲಿಲ್ಲ, ಅದಕ್ಕೂ ಮುಂಚೆನೇ ಬೇರೆ ಹೋಟ್ಲಿಗೆ ಅವಾಗ ಒಂದು 2-3 ವರ್ಷ ಫುಲ್ ಸ್ವಲ್ಪ ಐಪಲ್ಲಿತ್ತು. ಸರಿ ಕರೆದು ಆಯಿತು. ನಮಗೆ ಅವಾಗ ದುಡ್ಡು ಕಾಸಿಲ್ಲ, 200 ರೂಪಾಯಿ ಇದ್ರೆ ಅವಾಗ ಎಷ್ಟೋ ಹೆಚ್ಚು, ಏನು ಬರೋ 200 ರೂಪಾಯಿ ಜೋಬಲ್ಲಿ ಇದ್ರೆ ಎಷ್ಟೋ. ನನಗೆ ನನ್ನ ಜೊತೆ ಇನ್ನೊಬ್ಬನ ಸ್ನೇಹಿತರನ್ನ ಕರ್ಕೊಂಡು ಹೋಗ್ಬಿಟ್ಟೆ. ನನಗೆ ಫೋನ್ ಮಾಡ್ದೆ, ಆಯಿತು ಬಾಯ್ ನಾನು ಕರ್ಕೊಂಡು ಹೋಗ್ತೀನಿ ಅಂದೆ. ನನಗೇನು ಹುಚ್ಚು ಅಂದರೆ, ನಾನು ಬಿರಿಯಾನಿ ತಿಂದಿಲ್ಲ. ಅವಾಗ ಹೊಸಕೋಟೆಯಲ್ಲಿ ನಾನೇ ಬಿರಿಯಾನಿ ತಿಂದಿಲ್ಲ. ನನಗೆ ಈ ಪಾಪ ನನ್ನ ಮಗ ಬಿರಿಯಾನಿ ಕೊಡಿಸ್ಬಿಡ್ತಾನೆ ಅಂದ್ಬಿಟ್ಟು ಇಲ್ಲಿಂದ ಅಲ್ಲಿವರೆಗೂ ಎಂಜಲ್ ನುಂಗ್ಕೊಂಡು ಕರ್ಕೊಂಡೋದೆ. ಜಾಗ ತೋರಿಸ್ಬಿಟ್ಟು ಆಯ್ತು ನಡಿ ಅಂತ ಕಳಿಸ್ಬಿಟ್ಟ. ಅಯ್ಯೋ, ಅದು ಇಷ್ಟು ವರ್ಷ ಆಗೈತೆ. ಅವ್ನು ಸತ್ತೋದ. ಇಷ್ಟು ವರ್ಷ ಆಯ್ತು. ಅದು ನನ್ನ ಕೈಲಿ ಮರೆಯೋಕೆ ಆಗಲಿಲ್ಲ, ಗೊತ್ತಾ. ನಾನು ಎಷ್ಟೋ ಜನ ದುಡ್ಡು ಕೊಡ್ದಿರೋ, ಎಷ್ಟೋ ಜನ ಹೊಟ್ಟೋದ್ರು, ಎಷ್ಟೋ ಜನ ಹಂಗೆ ಕಳಿಸ್ಬಿಟ್ಟಿದ್ದೀನಿ. ದೇವ್ರಾಣೆ, ನನಗೆ ಆ ಕ್ಷಣದಲ್ಲಿ ಏನು ಹಿಂಗಾಗೋಯ್ತು. ಇಲ್ಲಿಂದ ಆಸೆಗೆ ಹೋದೆ, ಬಿರಿಯಾನಿ ತಿನ್ಬೇಕಪ್ಪ ನಾನು ಅಂತ. ಅಲ್ಲೋರು ಆಯ್ತು ನಡಿ ಅಂತ ಕಳಿಸ್ಬಿಟ್ಟ. ಅಪ್ಪ ನಮ್ಮ ಹೋಟ್ಲ್ ಹತ್ರ ಡೈಲಿನೂ ಭಾನುವಾರ ಆಗಲಿ ಬೇರೆ ವಾರ ಆಗಲಿ 100 ಜನ ತಿಂತಾರೆ. ಬೇಕು ನಾನು ರಘುಗೆ ಅದು ಹೇಳೋದು, ಯಾರಾದರೂ ಬರಲಿ, ಹೊಟ್ಟೆ ಊಟ ಇಲ್ದಿರ ದುಡ್ಡು ಇಲ್ದಿರ ಯಾರಾದರೂ ಬರಲಿ, ಯಾರಿಗೂ ಇಲ್ಲ ಅನ್ನಕ್ಕೆ ಹೋಗ್ಬೇಡ. ಫೈನಲ್ ಕುಷ್ಕಾದ್ರೆ ಹಾಕಿ ಕಳಿಸು, ಅವ್ರ ಹೊಟ್ಟೆ ತಿಂದು ಕಳಿಸು. ಸುಮಾರು ಒಂದು 5-6 ಜನ ಇಲ್ಲಿ ಅಲ್ಲಿ ಇದ್ರ ಹತ್ರ ಮಲ್ಕೊಂಡವ್ರೆ. ಪರ್ಮನೆಂಟಾಗಿ ನಮ್ಮ ಹೋಟ್ಲ್ ಹತ್ರ ತಿನ್ನೋದು. ಕೇಳು, ಅವ್ರು ನಮ್ಮ ಲೇಬರ್ ಕೇಳು. ಬಂದಾಗ ಯಾರಿಗಾದ್ರಾಗಲಿ ಫಸ್ಟು ಊಟ ಕೊಡ್ರಿ. ಊಟ ಅನ್ನ ಕೊಡೋದು, ದುಡ್ಡು ಕೊಡೋದು ಬೇರೆದೆಲ್ಲ ಇನ್ನೊಂದು ಥರ. ಅನ್ನ ಹಾಕ್ತೀವಲ್ಲ, ಅದು ಪರಮಾತ್ಮ ಹತ್ರನೂ ಲೆಕ್ಕ ಇರ್ತೈತೆ, ದೇವ್ರ ಹತ್ರನೂ ನಮ್ಗೆ ಲೆಕ್ಕ ಸಿಗ್ತೈತೆ. ಹಂಗಾಗಿ ಊಟ ಮಾತ್ರ ನಾವು ಯಾರಿಗಿರಲ್ಲ. ಸುಮಾರು ಜನ ತಿಂತಾರೆ, ಈ ಭಿಕ್ಷಕರು ಅವರು ಇವರು ಕೊಡ್ತೀವಿ, ಊಟದ ಇದಿಲ್ಲ. ನೋಡಿ, ಅವತ್ತೊಂದು ದಿವಸದೊಂದು ಬ್ಯಾಡ್ ಇನ್ಸಿಡೆಂಟು. ಇವತ್ತು ನೀವು 100 ಜನಕ್ಕೆ, ನಾನು 100 ಜನಕ್ಕೆ ಬಿರಿಯಾನಿ ಹಾಕಿ ಕೊಡ್ತೀನಿ, ಅವರು ಹಂಗೆ ಜನ ಸಪೋರ್ಟ್ ಮಾಡ್ತಾರೆ. ನನಗೆ ಆ ಇನ್ಸಿಡೆಂಟ್ ನನ್ನ ಲೈಫಲ್ಲಿ ಮರೆಯೋಕ್ಕೂ ಆಗಲ್ಲ.
ಮರೆಯೋದು ಇಲ್ಲ. ನನಗೆ ಅದು ಸಿಕ್ಕಾಪಟ್ಟೆ ನೋವು ಕೊಟ್ಬಿಡ್ತು. ನನಗಾನ ಕರ್ಕೊಂಡೋಗಿ ತೂಬಿಟ್ಟು ನಾನು ಒಬ್ಬನೇ ತಾನೇ ಅನ್ಬೋದು. ಇವಾಗ ನಮ್ಮ ಹುಡುಗನ ಕರ್ಕೊಂಡೋಗ್ಬಿಟ್ಟು ಬಾರ ನಮ್ಮ ಅಣ್ಣ ಕರಿತಾನೆ ಬಿರಿಯಾನಿ ಕೊಡಿಸ್ತೀನಿ ಅಂತ ಕರ್ಕೊಂಡೋಗ್ಬಿಟ್ಟು ಆಯ್ತು ಹೋಗು ಅಂತ ಕಳಿಸ್ಬಿಟ್ಟ. ನನಗೆ ಏನೋ ಅದ್ಕೊಂಡು ಹೊಡ್ದಂಗೆ ಆಯ್ತು ನನಗೆ. ಆ ಥರ ಆಗೋಯ್ತು. ಸರಿ ಇವಾಗ ಹಂಗೆ ಬಿಟ್ಟಿಲ್ಲ. ದೇವ್ರನ್ನ ಚೆನ್ನಾಗಿ ಇಟ್ಟವನೆ, ಚೆನ್ನಾಗೂ ಇದ್ದೀನಿ, ಎಲ್ಲರ ಆಶೀರ್ವಾದದಿಂದ ಚೆನ್ನಾಗೂ ಇರ್ತೀನಿ. ಒಟ್ಟಿನಲ್ಲಿ ಅಣ್ಣ ನಿಮ್ಮ ಸ್ಟೋರಿ 0 ಇಂದ ಹೀರೋ ಆಗಿರೋದು ಎಲ್ಲ ಜೀರೋನೇ. ನಮ್ಮ ಮಾವ ನಾವು ಹೋಟ್ಲು ಮಾಡೋಕ್ಕಿಂತ ಮುಂಚೆ ನಮ್ದು ಇವಾಗೂ ತೋಟ ಇದೆ ನಮ್ದು. ಅದಕ್ಕೂ ಮುಂಚೆ ನಾನು ನಮ್ಮ ಮಾವನ ಜೊತೆ ಹೋಗ್ತಾ ಇದ್ದೀನಿ ಮಾರ್ಕೆಟ್ಗೆ. ಯಾವಾಗ 2002 ಅಲ್ಲಿ ಮಾರ್ಕೆಟ್ಗೆ ಹೋಗ್ತಾ ಇದ್ದು. ಮಾರ್ಕೆಟ್ ಸ್ಟಾರ್ಟ್ ಮಾಡೋದು ದುಡ್ಡು ಎಣಿಸೋದು, ಇಲ್ಲಿವರೆಗೂ ದುಡ್ಡು ಎಣಿಸ್ತಾ ಅದು ಎಷ್ಟು 25,000ನ. ನನಗೆ 20 ರೂಪಾಯಿ ಕೊಡೋರು, ನನಗೆ 20 ರೂಪಾಯಿ ಕೊಟ್ಬಿಟ್ರು ಅಂತ ಅದನ್ನ 4 ದಿವಸ ಇಕ್ಕೊಂತ ಇದ್ದೆ. ಇವನು ಸ್ವಲ್ಪ ಒಂದ್ಸಲ ಓದ್ತಾ ಇರ್ಲಿಲ್ಲ, ಅಲ್ಲ ಓದ್ತಾನೆ ಇರ್ಲಿಲ್ಲ. ನಾನು ಜೀರೋ ಬುದ್ಧಿ ಕರ್ಕೊಂಡು ನನ್ನ ಜೊತೆ ಮಾರ್ಕೆಟ್ ಹೋಗಮಾರಕ್ ನಾನು 2 ಗಂಟೆಗೆ ಎದ್ದೋಗ್ತಾ ಇದ್ದಿದ್ದು. ಕರ್ಕೊಂಡು ಹೋಗನ್ಬಿಟ್ಟು ನನ್ನ ಜೊತೆಲಿ ಹಾಕಿ ಕಳಿಸ್ತಾ ಇದ್ರು. ಅವಾಗ ಜೊತೆಲಿ ಬರ್ತಾ ಇದ್ದ. ಆವಾಗ ಜೊತೆಲಿ ಬಂದ್ಬಿಟ್ಟು ಹೋಮ್ ಮಾರ್ಕೊಂಡು ಬಂದು ಒಂದಷ್ಟು ದಿನ ಕಾಲೇಜ್ ಫಸ್ಟ್ PUCಗೆ ಓದ್ತಾ ಇದ್ದ. ಹೋಮ್ ಮಾರ್ಕೊಂಡು ಬಂದು ಸೇರ್ಕೊಂಡೆ ಹೋಗಿಲ್ಲ. ನಾವು ಏನಿಲ್ಲಪ್ಪ 0 ಇಂದಾನೆ ನಾವು. ನಾನು ಡಿವೈಡ್ ಆದಾಗ ನನ್ನ ಹತ್ರ ಬರೀ 60,000 ರೂಪಾಯಿ ಮಾತ್ರ ದುಡ್ಡಿತ್ತು. ನಮ್ಮ ಮನೇಲಿ ಫ್ಯಾಮಿಲಿ ಡಿವೈಡ್ ಆದಾಗ ಬರೀ 60,000 ಮಾತ್ರ ದುಡ್ಡಿತ್ತು. ಏನೋ ದೇವರು ಎಲ್ಲ ನಿಮ್ಮ ಶ್ರಮ ಪಟ್ವಿ. ದೇವ್ರು ಚೆನ್ನಾಗಿ ಇಕ್ಕವನೆ. ಇರೋವರೆಗೂ ಇದೇ ಥರ ಇಕ್ಕೊಂಡು ಕರ್ಕೊಂಡು ಹೋದ್ರೆ ಸಾಕು. ಏನು ನಾವು ಆಸೆ ಬಿಡಕ್ಕೆ ಹೋಗಲ್ಲ. ಯೂಟ್ಯೂಬ್ ಯಾರು ಅಣ್ಣ ಐಡಿಯಾ ಕೊಟ್ಟಿದ್ದು ಫಸ್ಟ್? ಇಲ್ಲ, ಯೂಟ್ಯೂಬ್ ನನಗೆ ಅದ್ರದ್ದು ಒಂದು ಚೂರು ಟಚ್ ಇರಲಿಲ್ಲ. ನಿಜವಾಗ್ಲೂ ಹೇಳ್ತೀನಿ, ಕ್ಯಾಮ್ರಾ ಮುಂದೆ ನಾನು ಹೇಳ್ತಾ ಇಲ್ಲ. ನಮ್ಮ ಚಾನಲ್ ಓಪನ್ ಮಾಡೋವರೆಗೂ ನಾನು ಯೂಟ್ಯೂಬ್ ಓಪನ್ ಮಾಡಿ ನೋಡಿದವನಲ್ಲ.